ಸರ್, ಈಗ ರಾಮನಗರಕ್ಕೆ ಮರುನಾಮಕರಣ ಮಾಡಲಿಕ್ಕೆ ಕ್ಯಾಬಿನೆಟ್ ಅದಿರಲಿ ಬಿಡಿ, ಅದು ರಾಮನ ಹೆಸರಿಂದಂತೂ ತೆಗಿಯೋಕ್ಕಾಗಲ್ಲ. ರಾಮನಗರದ ಇತಿಹಾಸ ಅವ್ರಿಗೆ ಗೊತ್ತಿದ್ರು ತಾನೆ. ರಾಮನಗರದ ಇತಿಹಾಸ ಗೊತ್ತಿದ್ರೆ ಅದಕ್ಕೆ ಕೈ ಹಾಕ್ತಿರಲಿಲ್ಲ. ಆ ರಾಮನಗರದ ಹೆಸರನ್ನ ತೆಗಿಲಿಕ್ಕೆ ಹೋಗಿ ಈಗ ರಾಜಕೀಯವಾಗಿ ಪತನ ಪ್ರಾರಂಭ ಆಗುತ್ತೆ ಅನ್ನೋದು ಅಷ್ಟೇ ಹೇಳ್ತೀನಿ ಅಷ್ಟೇ. ಆ ರಾಮನಗರನ ಈ ಭೂಮಿ ಇರೋವರೆಗೆ ಆ ಹೆಸರನ್ನಂತೂ ತೆಗಿಲಿಕ್ಕಾಗಲ್ಲ. ಮುಂದಕ್ಕೆ ಅದನ್ನು ಯಾವ ರೀತಿ 2006ರಲ್ಲಿ ಯಾತಕ್ಕೆ ಪ್ರೊಟೆಸ್ಟ್ ಮಾಡಲಿಲ್ಲ? ರಾಮನಗರ ಜಿಲ್ಲೆಯ ಹೆಸರನ್ನ ಇಟ್ಟಾಗ ಈ ವ್ಯಕ್ತಿನೂ MLA ಅಲ್ವಾ, ಅದೇ ಜಿಲ್ಲೆಯವರೇ ಇದ್ರಲ್ವಾ, ಆಗ ಯಾತಕ್ಕೆ ಇದಕ್ಕೆ ಪ್ರೊಟೆಸ್ಟ್ ಮಾಡಲಿಲ್ಲ? ವಿಧಾನಸಭೆಯಲ್ಲಿ ಒಂದು ದಿವಸಲೂ ಮಾತಾಡಿದ್ದೆ ನೋಡಲಿಲ್ಲ. ಈ ತೀರ್ಮಾನ ಮಾಡಿದಾಗಲೂ ಅವತ್ತು ಇನಾನಿಮಸ್ ಆಗಾಯಿತು. ಅದರ ಬಗ್ಗೆ ಯಾರೂ ಪ್ರೊಟೆಸ್ಟ್ ಮಾಡಲಿಲ್ಲ. ಇವತ್ತು ಯಾರು ಇವ್ರಿಗೆ ಅರ್ಜಿ ಕೊಟ್ಟಿದ್ದವರು ರಾಮನಗರ ಜಿಲ್ಲೆ ಹೆಸರನ್ನ ಬದಲಾವಣೆ ಮಾಡಿ ಅಂತ? ಅದರಿಂದ ಏನು ಸಿಗುತ್ತೆ? ಈಗಾಗಲೇ ರಾಮನಗರದ ಅಭಿವೃದ್ಧಿ, ರಾಮನಗರದಲ್ಲಿನ ಬೆಲೆ, ಇವರೀಗ ದಕ್ಷಿಣ ಬೆಂಗಳೂರು ದಕ್ಷಿಣ ಮಾಡಿ ಬೆಲೆ ಏರಿಸಬೇಕಾ? ರಾಮನಗರ ಜಿಲ್ಲೆಯನ್ನು ರಚನೆ ಆಗ್ತಕ್ಕಂಥ ಮುಂಚೆ ಏನಿತ್ತು, ಇವತ್ತು ಅಲ್ಲಿಯ ಭೂಮಿ ವ್ಯಾಲ್ಯೂ ಎಷ್ಟಾಗಿದೆ, ಈಗ ಇನ್ನೂ ಏನೋ ಹೆಚ್ಚಿಗೆ ಮಾಡ್ತಾರಂತಲ್ಲ ಭೂಮಿ ವ್ಯಾಲ್ಯೂನ. ಏನು ಹೆಸರು ಬದಲಾವಣೆ ಮಾಡಿದ ತಕ್ಷಣ ಹೆಚ್ಚಾಗುತ್ತಾ? ಮೊದಲು ಅಲ್ಲಿಯ ಕಾನೂನಿನ ವ್ಯವಸ್ಥೆಗಳನ್ನು ಸರಿಯಾಗಿಡುತ್ತೆ. ರಾಮನಗರ ಟೌನಲ್ಲಿ ಮೊನ್ನೆ ಏನಾಗಿದೆ, ಕನಕಪುರದಲ್ಲಿ ಅವರ MLC ಇರ್ತಕ್ಕಂಥ ಊರಿನಲ್ಲೇ ಒಬ್ಬ ದಲಿತನ ಕೈ ಕಟ್ ಮಾಡಿ ಇವತ್ತು ಯಾವ ರೀತಿ ಕಾನೂನಿನ ಒಂದು ಸ್ವೇಚ್ಛಾಚಾರವಾಗಿ ಕೈ ಎತ್ಕೊಂಡಿದ್ದಾರಲ್ಲಿ ಏನಾದರೂ ವ್ಯವಸ್ಥೆ ಇದೆ, ಕಾನೂನು ವ್ಯವಸ್ಥೆ? ಇದನ್ನು ಸರಿಯಾಗಿಡದೆ ಯಾವ ಹೆಸರು ಬದಲಾವಣೆ ಮಾಡಿ ಏನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ? ಅದರ ಬಗ್ಗೆ ಏನು ಭಾಳ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಹುಶಃ 2028 ಒಳಗೆ 28ರವರೆಗೂ ಕಾಯಬೇಕಾಗಿಲ್ಲ. ಮತ್ತೆ ಪುನಃ ಆ ಜಿಲ್ಲೆಯ ಹೆಸರು ರಾಮನಗರ ಅಂತಕ್ಕಂಥದ್ದು ಪುನರ್ ಪ್ರತಿಷ್ಠಾಪನೆ ಆಗ್ತದೆ. ನನಗೇನು ಆತಂಕ ಇಲ್ಲ. ಪಾಪ ಒಂದು 4 ದಿನ ಖುಷಿಗೆ ಅವ್ರು ಏನೇನು ಬೇಕೋ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಹೇಳಕ್ಕೆ ಬಯಸ್ತೀನಿ ಅಷ್ಟೇ. ಅದರ ಬಗ್ಗೆ ನನಗೆ ಕುಟುಂಬಕ್ಕೆ ಸಂಬಂಧಿಸಿದ್ದು ತಮಗೆ ಸಂಬಂಧಿಸಿದ ದಾಖಲೆಗಳು ಬಿಡುಗಡೆ ಮಾಡಿದ್ದಾರೆ. ನೀವು ಕೂಡ ನಿವೇಶನ ಮಾಡ್ಕೊಂಡಿದ್ದೀರಿ, ಎಕ್ಸ್ಚೇಂಜ್ ಕೇಳಿದ್ದೀರಿ ಅನ್ನೋ 3 ಬಾರಿ ಅರ್ಜಿ ಹಾಕಿದ್ದೀರಿ ಅಂತ ಇವತ್ತು ಮಗನ ಹೆಸರಲ್ಲಿ ತಗೊಂಡಿರೋ ದಾಖಲೆಗಳು ಬಿಡುಗಡೆ ಮಾಡಿದ್ದಾರೆ. ಮಗನ ಹೆಸರಿನಲ್ಲಿ ಇಂಡಸ್ಟ್ರಿಯಲ್ಲಿ ನನ್ನ ಹೆಸರು ಒಂದು ನಿಮಿಷ ಬರೋದು, ಒಂದು ನಿಮಿಷ. 3 ಬಾರಿ ಬದಲಾವಣೆಗೆ ನಾನು ಅದಿರಲಿ, ಅದು ಹೇಳೋಣ. ಇವತ್ತು ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿ ಏನಿದೆ, ಈ ಮಟ್ಟಕ್ಕೆ ಮುಖ್ಯಮಂತ್ರಿಗಳು ಇಳಿತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಇವತ್ತು ಆ ಒಂದು ಸ್ಥಾನದಿಂದ ಹಲವಾರು ರೀತಿಯಲ್ಲಿ ಹೆಸರಿಗೆ ಕಳಂಕವನ್ನು ತರತಕ್ಕಂಥ ರೀತಿಯಲ್ಲಿ ಅವರ ನಡವಳಿಕೆಗಳನ್ನು ಈ 1 ವರ್ಷದಲ್ಲಿ ಏನು ಮಾಡ್ಕೊಂಡಿದ್ದಾರೆ. ಆ ಕಳಂಕವನ್ನು ತೊಳ್ಕೊಳ್ಳಿಕ್ಕೀಗ ಏನು ಹೇಳ್ತಾ ಇದ್ದಾರೆ, ನಾನೊಬ್ಬ ಹಿಂದುಳಿದ ಮಹಾನ್ ನಾಯಕ, ಸಮಾಜವಾದ ಹಿನ್ನೆಲೆಯಲ್ಲಿ ಬಂದಂಥವನು, ಸಾಮಾಜಿಕವಾಗಿ ಬಡವರ ಪರವಾಗಿ ಹೋರಾಟ ಮಾಡ್ಕೊಂಬಂದಂಥವನು. ಇದನ್ನೆಲ್ಲ ಇವತ್ತು ಆ ಒಂದು ಸಮಾಜವಾದದ ಹಿನ್ನೆಲೆ, ಹಿಂದುಳಿದ ವರ್ಗದ ಧ್ವನಿಯಾಗಿ ಕೆಲಸ ಮಾಡಿದಂಥ ಹೆಸರನ್ನ ರಕ್ಷಣೆ, ಇದೆಲ್ಲವನ್ನು ಮುಂದಿಟ್ಟುಕೊಂಡು ಇವತ್ತು ಪಾಪ ಆ ಸಮಜಾಯಿಷಿ ಕೊಡ್ತಕ್ಕಂಥ ಹೀನಾಯ ದೈನೇಸಿ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು ನಿಜಕ್ಕೂ ಈ ಒಂದು ಸಿದ್ದರಾಮಯ್ಯನವರಿಂದ ನಾನು ಬಯಸಿರಲಿಲ್ಲ. ಈ ಮಟ್ಟಕ್ಕೆ ಅವ್ರು ಹೋಗ್ತಾರೆ ಅಂತಕ್ಕಂಥದ್ದು ನಾನಂತೂ ಎಂದೂ ಅಂದ್ಕೊಂಡಿರಲಿಲ್ಲ. ಒಂದು ಕಾಲದಲ್ಲಿ ಹೌದು ಇತ್ತು, ಭಾಳ ದೊಡ್ಡ ಸಮಾಜವಾದಿ ಅಂತಕ್ಕಂಥ ಏನು ಹೇಳ್ತಾರೆ, 2015-16 ಸಮಾಜವಾದದ ಬಗ್ಗೆ ಭಾಳ ಚರ್ಚೆಗಳು ಆಯ್ತಲ್ಲ ವಿಧಾನಸಭೆಯಲ್ಲಿ. ಆ ಸಮಾಜವಾದದ ಹಿನ್ನೆಲೆಯಲ್ಲಿ ಪಾಪ ಇದು ಯಾರೋ ಒಬ್ಬನ ಕ್ರಿಯೇಟ್ ಮಾಡಿ ಒಬ್ಬರನ್ನ ವ್ಯಕ್ತಿನ ಕರ್ಕೊಂಬಂದೇನೋ ಉಡುಗೊರೆ ಕೊಟ್ಟರು ಅಂತ ಹೇಳಿ ವಿಧಾನಸೌಧದಲ್ಲಿ ಅದು ಡೂಪ್ಲಿಕೇಟೋ ಇನ್ನೂ ಏನೋ ಗೊತ್ತಿಲ್ಲ. ಅದು ನನಗೆ ಅಸಲಿನೋ ನಕಲಿನೋ ಯಾವುದೋ ಒಂದು ವಾಚ್ ಇಟ್ಟಿದ್ದಾರಲ್ಲ ಅಲ್ಲಿ,
ಹ್ಯೂಮ್ಲಟ್ವಾದ್ನ. ಇದೆಲ್ಲ ಒಂದು ಇತಿಹಾಸ ಇದೆ, ಅವೆಲ್ಲ ನೋಡಿದ್ವಲ್ಲ ಅವ್ರ ಸಮಾಜವಾದದ ಬಗ್ಗೆ ಹಿಂದೆ ಭಾಳ ದೊಡ್ಡ ಚರ್ಚೆಗಳಾಗೋಗಿದೆ. ಇದನ್ನು ಹೇಳ್ಕೊಂಡು ಇವತ್ತೇನು ಸಮಜಾಯಿಸಿ ಕೊಟ್ಕೊಂಡಿದ್ದಾರೆ. ಪಾಪ ಇಂಥ ಒಂದು ಹಿನ್ನೆಲೆಯಲ್ಲಿ ಬಂದಂಥ ವ್ಯಕ್ತಿಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದನ್ನು ಸಹಿಸಲಾರದೆ ವಿರೋಧ ಪಕ್ಷಗಳು ನನ್ನ ಮೇಲೆ ವಿನಾಕಾರಣ ಜನತೆಯಲ್ಲಿ ಒಂದು ರೀತಿಯ ಕೆಟ್ಟ ಅಭಿಪ್ರಾಯ ಮೂಡಿಸ್ಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥದ್ದು ಏನು ಹೇಳ್ತಾರೆ. ವಿಧಾನಸಭೆಯಲ್ಲಿ ಕೆಲವು ವಿಷಯಗಳನ್ನೆಲ್ಲ ನಾನು ತರಲಿಕ್ಕೆ ತಯಾರಾಗಿದ್ದೆ ಅಂತಾರೆ. ವಿಧಾನಸಭೆ ನಡೆಸಬೇಡಿ ಅಂತ ಹೇಳಿದರೆ ಯಾರು? ಸಭಾಧ್ಯಕ್ಷರ ಒಂದು ರಕ್ಷಣೆ ಪಡ್ಕೊಂಡು ಇವತ್ತು ಮೋಡಾಗೆ ಸಂಬಂಧಪಟ್ಟಿದ್ದು ಚರ್ಚೆಗೆ ಅವಕಾಶ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಯಾತಕ್ಕೆ 2 ದಿನ ಮುಂದೂಡ್ಕೊಂಡ್ರು? ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹಿಂದುಳಿದವನು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ನಾನೊಬ್ಬ ಚಾಂಪಿಯನ್ ಅಂತ ಹೇಳ್ತಕ್ಕಂಥವರು ಇವತ್ತು ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ವ್ಯಕ್ತಿಗತವಾಗಿ ಕಾಂಗ್ರೆಸ್ನವ್ರು ಯಾರ್ಯಾರು ಏನೇನು ಮಾಡಿದ್ರು ಇವರ ಒಂದು ರಾಜಕೀಯದ ಬೆಳವಣಿಗೆಗೆ ಮುಂದೆ ಯಾರಾದರೂ ಇತಿಹಾಸ ಪುಟಗಳು ಬರೀತಾರಲ್ಲ ಆಗ ಬರ್ಕೋತಾರೆ. ಯಾರ್ಯಾರನ್ನ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರನ್ನ ಇವರ ಸ್ಥಾನಮಾನಗಳಿಗೋಸ್ಕರವಾಗಿ ಯಾವ ರೀತಿಯಲ್ಲಿ ಚುನಾವಣೆಯಲ್ಲಿ ಮತ್ತು ರಾಜಕೀಯವಾಗಿ ಬಲಿ ಹಾಕಲಿಕ್ಕೆ ಶ್ರಮ ಪಟ್ಟಿದ್ದಾರೆ, ಅದೆಲ್ಲ ಇತಿಹಾಸ ಇದೆ. ಇವರು ಎಷ್ಟರ ಮಟ್ಟಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳನ್ನು ಉಳಿಸ್ಕೊಂಡ್ರು ಅಂತ ಹೇಳಿ ಅದೆಲ್ಲ ಒಂದು ಭಾಗ. ಇವತ್ತು ಯಾವೊಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವರೇ ಒಪ್ತಾರೆ ಅಕ್ರಮ ಆಗಿದೆ ಅಂತ ಹೇಳಿ, ಅವರೇ ಹೇಳ್ತಾ ಇದ್ದಾರೆ ಅಕ್ರಮ ಆಗಿರೋದು ನಿಜ ಅಂತೇಳಿ. ಉತ್ತರ ಕೊಟ್ಟರಲ್ಲ, ಸಮಾಧಾನ ಆಗಿದೆಯಾ ನಿಮಗೆ? ಏನು ಮೊದಲು ವಿಧಾನಸಭೆಯಲ್ಲಿ ನಿಂತು ಮಾತಾಡೋಕ್ಕೆ ನಿಂತುಬಿಟ್ರೆ ಏನು ಈಗೇನು ಹಾಗೇನು ನೋಡ್ತಾ ಇದ್ದೋ ವೀರಾವೇಶ. ಇವತ್ತು ಆ ವೀರಾವೇಶ ಎಲ್ಲಿಗೆ ಹೋಗಿದೆ? ಪ್ರಾಯೋಜಿತ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ಮಾಧ್ಯಮದ ಸ್ನೇಹಿತರನ್ನ ಕರೆದು ಪ್ರಾಯೋಜಿತವಾದಂಥ ಪ್ರಚಾರ ಪಡೆಯತಕ್ಕಂಥ ಕೆಲಸಕ್ಕೆ ಇವತ್ತು ಇಳಿದಿರ್ತಕ್ಕಂಥವ್ರು ನಿಮ್ಮ ನೈತಿಕತೆ ಎಲ್ಲಿದೆ ಸಿದ್ದರಾಮಯ್ಯನವರೇ? ಇಟ್ಕೊಂಡಿದ್ದೀರಾ ನಿಮ್ಮ ನೈತಿಕತೆನ? ಅದೊಂದು ನಡೀತು, ಅದೆಂಥದೋ ಮಗಂದು ಬೇರೆ ಏನು ಪಾಪ ಪಾರದರ್ಶಕ ಆಡಳಿತ ಅಂತಾರೆ, ಅದೆಂಥದೋ ಒಂದು ನಡೀಲಿಲ್ವ? ಇದ್ಯಾವುದೋ ವಿವೇಕಾನಂದನೋ ಯಾರೋ ಹೆಸರಿನಲ್ಲಿ ನಾನು ಕೊಟ್ಟಿದ್ದೆ ಇದು ಆರಲ್ಲ ಅಂತೇಳಿ, ಆಮೇಲೆ ಅದು CSR ಫಂಡದು ಅಂತ ಹೇಳಿ ಆ ರೆಕಾರ್ಡ್ಗಳನ್ನು ಯಾವ ರೀತಿ ತಿತ್ತಾರೆ ಅಂತಕ್ಕಂಥದ್ದಕ್ಕೆ ಇದಕ್ಕಿಂತಲೂ ಇದೆಲ್ಲ ಹೇಳಬೇಕಾಗಿಲ್ಲ. ನಾನು ಇದೆಲ್ಲ ಭಾಳ ದೊಡ್ಡ 1 ಗಂಟೆ ಹೇಳ್ಬೋದು ಇವೆಲ್ಲ ವಿಷಯಗಳ ಬಗ್ಗೆ. ಇವತ್ತು ಇದೆಲ್ಲವನ್ನು